ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿ ಯಾಕೆ ಮೇಷರಾಶಿಯಲ್ಲಿ ನೀಚ ಆಗುತ್ತೆ, ತುಲಾ ರಾಶಿಯಲ್ಲಿ ಉಚ್ಚ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾವ ಗ್ರಹಗಳ ವರ್ತನೆಯಿಂದ, ಗ್ರಹಗಳ ಒಂದು ಮನಸ್ಥಿತಿಯಿಂದ, ಪರಿಸ್ಥಿತಿಯಿಂದ ಇಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇಲ್ಲಿ ಆ ಗ್ರಹಗಳು ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ಫಲಗಳನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನು ಫಸ್ಟೇ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇನ್ನು ಮೊದಲಿಗೆ ತುಲಾ ರಾಶಿಯಲ್ಲಿ ಶನಿ ಯಾಕೆ ಉಚ್ಚ ಸ್ಥಾನಕ್ಕೆ ಬರುತ್ತೆ ಅಂತ ನೋಡೋದಕ್ಕೆ ಹೋದರೆ, ಶನಿಗೆ ಯಾವಾಗಲೂ ಕೂಡ ಒಂದು ನ್ಯಾಯಾಧಿಪತಿ ಅನ್ನೋ ಒಂದು ಸ್ಥಾನನ ನಾವು ಕೊಟ್ಟೇ ಇದ್ದೀವಿ ಮೊದಲಿಂದ ಜ್ಯೋತಿಷ್ಯದಲ್ಲಿ ಹಾಗೂ ನಮ್ಮ ಪುರಾಣಗಳಲ್ಲಿ ಎಲ್ಲ ಕಡೆನೂ. ಶನಿನ ಒಬ್ಬ ನ್ಯಾಯಾಧಿಪತಿ, ಅವನು ಯಾವುದನ್ನು ಕೂಡ ಒಂಥರ ಅನ್ಯಾಯ ಮಾಡೋದಿಲ್ಲ, ಎಲ್ಲದನ್ನು ನ್ಯಾಯವಾಗಿ ನೋಡ್ತಾನೆ, ಎಲ್ಲದನ್ನು ಕೂಡ ಸರಿಸಮಾನವಾಗಿ ನೋಡುವಂಥ ಗುಣ ಶನಿದು. ತಪ್ಪನ್ನ ಸೂರ್ಯ ಮಾಡಿದ್ರು ಅಂದರೆ ಅವ್ರ ತಂದೆ ಮಾಡಿದ್ರು ಕೂಡ ಅದು ತಪ್ಪೆ ಅನ್ನೋ ಲೆಕ್ಕಾಚಾರ ಶನಿದು. ಶನಿ ಯಾವುದನ್ನು ಕೂಡ ಕ್ಷಮಿಸಲ್ಲ, ಯಾರನ್ನು ಅವ್ರನ್ನ ಹೊಳ್ಳಿ ಅಂತ ಕಾಯ್ತಾ ಕೂತ್ಕೊಳ್ಳಲ್ಲ, ಅಂಥ ಗುಣ ಇರೋವಂಥ ಶನಿ ಒಂಥರ ನ್ಯಾಯಾಧಿಪತಿ ಅಂತ ಅಂದ್ಕೊಳ್ಳಿ, ಆಯಿತಾ. ಇದು ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಇಲ್ಲಿ ಒಂಥರ ನ್ಯಾಯಯುತವಾದಂಥ ವ್ಯಾಪಾರಿ. ಯಾರಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಕರೆಕ್ಟಾಗಿ ನ್ಯಾಯ ಮಾಡಿ ಅಳತೆ ಮಾಡಿ ಕೊಡುವಂಥ ಗುಣ ಶುಕ್ರಂದು. ವೃಷಭದಲ್ಲಿ ಶುಕ್ರ ಶ್ರೀಮಂತ ವ್ಯಾಪಾರಿ ಆಗಿರೋದಿಲ್ಲ, ಅವನು ಬರೀ ಶ್ರೀಮಂತ ಆಗಿರ್ತಾನೆ, ಅವನಿಗೆ ಸುಖ ಭೋಗಗಳು ತುಂಬ ಇರುತ್ತೆ. ಆದರೆ ತುಲಾ ರಾಶಿಯಲ್ಲಿ ಅವನೊಬ್ಬ ಶ್ರೀಮಂತ ವ್ಯಾಪಾರಿ ಆಗಿರ್ತಾನೆ, ಅವನ ಹತ್ರ ಒಂದು ತಕ್ಕಡಿ ಇರುತ್ತೆ. ತಕ್ಕಡಿ ನ್ಯಾಯದ ಸಂಕೇತ ಅಂತ ಕರಿತೀವಲ್ವಾ. ಶನಿ ತುಲಾ ರಾಶಿಗೆ ಬರೋದ್ರಿಂದ ಅಲ್ಲಿ ಅವನು ಮ್ಯಾಕ್ಸಿಮಮ್ ಒಂದು ಗುಣಗಳು ಬರುತ್ತೆ. ತುಲಾ ರಾಶಿಯಲ್ಲಿ ಶನಿ ಒಬ್ಬ ನಿಷ್ಠಾವಂತ ಕೆಲಸಗಾರ. ಶನಿಗೆ ಈ ಕ್ಯಾರೆಕ್ಟರ್ ಕೂಡ ಇದೆ, ನ್ಯಾಯಾಧಿಪತಿ ಹೌದು, ಜೊತೆಗೆ ಅವರೊಬ್ಬ ನಿಷ್ಠಾವಂತ ಒಂದು ಕೆಲಸಗಾರ. ಅವನಿಗೆ ಕೆಲಸ ಎಷ್ಟು ಇಷ್ಟ ಅಂದರೆ ಅವರು ಯಜಮಾನನ್ನು ತುಂಬ ಇಷ್ಟಪಡ್ತಾರೆ, ಕೆಲಸನ ತುಂಬ ಇಷ್ಟಪಡ್ತಾರೆ, ಆ ಥರ ಇರೋಂಥ ಗುಣ ಶನಿದು. ಇಲ್ಲಿ ಶುಕ್ರನು ಕೂಡ ಇಲ್ಲಿ ಯಾವುದೇ ಥರ ಒಂದು ಮುಚ್ಚುಮರೆ ಮಾಡೋದಿಲ್ಲ, ಅವ್ರ ಕೆಲಸಗಾರರಿಗೆ ನ್ಯಾಯವಾಗಿ ಏನು ಕೊಡಬೇಕು ಆ ಥರ ಕೊಟ್ಬಿಡ್ತಾನೆ. ಎಷ್ಟೇ ಆದರೂ ಶ್ರೀಮಂತ ವ್ಯಾಪಾರಿ, ಅವನು ತಗೋ ಏನು ಪರವಾಗಿಲ್ಲ, ತಗೋ ಇನಿಷಿಯೇಟಿವ್ಸ್ ಬೇಕಾ, ತಗೋ ಒಂದು DA ಬೇಕಾ, TA ಬೇಕಾ, ಎಲ್ಲ ಈ ರೀತಿ ಕೊಡೋಂಥದ್ದು. ನಾನು ಸುಮ್ಮನೆ ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಸ್ಯಾಲ್ರಿಯಲ್ಲಿ ಯಾವುದೇ ಥರ ಮೋಸ ಮಾಡಲ್ಲ, ಒಂಥರ ಇದೇ ಥರ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಯಾವುದೇ ಥರ ಒಂದು ಕೆಲಸಗಾರರಿಗೆ ಯಾವುದೇ ಥರ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಕೆಲಸಗಾರನ ಕೂಡ ಅವನ ಫ್ಯಾಮಿಲಿ ಥರ ನೋಡ್ಕೊಳ್ಳೋಂಥ ಗುಣ ಶುಕ್ರಂದು. ಶನಿಗೂ ಕೂಡ ಅದೇ ಬೇಕು, ಅವನೊಂದು ನಿಷ್ಠಾವಂತ ಕೆಲಸಗಾರ. ಅವನಿಗೆ ಟೈಮಿಗೆ ಸರಿಯಾಗಿ ಒಂದು ಎಲ್ಲ ಥರ ಒಂದು ಹಣ ಸಿಗುತ್ತೆ, ಸೌಲಭ್ಯಗಳು ಸಿಗುತ್ತೆ, ಕೆಲಸ ಮಾಡೋದಕ್ಕೆ ಇನ್ನೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ. ಈ ರೀತಿಯಾಗಿರೋದ್ರಿಂದ ಶನಿಗೆ ತುಲಾ ರಾಶಿಯಲ್ಲಿ ಉಚ್ಚ ಆಗುವಂಥ ಎಲ್ಲ ಥರ ಸಿಚುವೇಶನ್ಸು ಒದಗಿ ಬರುತ್ತೆ. ಮಕರ ರಾಶಿನೇ ಇದೆಯಲ್ಲ, ಮಕರ ರಾಶಿಯಲ್ಲಿ ಶನಿನೇ ಕಮಾಂಡರು. ಶನಿ ಹೇಳ್ದಂಗೆ ಎಲ್ಲ ಒಂದು ಗ್ರಹಗಳನ್ನು ಕುಣಿಬೇಕು. ಮಕರ ರಾಶಿ ಬಿಟ್ಬಿಟ್ಟು ಕುಂಭ ರಾಶಿ ಬಿಟ್ಬಿಟ್ಟು ಇಲ್ಲಿ ಬ್ಯಾಕ್ ಬಂದು ತುಲಾ ರಾಶಿಯಲ್ಲಿ ಉಚ್ಚ ಆಗಬೇಕು ಅಂತ ಕೇಳ್ಬೋದು. ಏನಕ್ಕೆ ಅಂದರೆ ಅವನು ಎಂಥ ನಿಷ್ಠಾವಂತ ಕೆಲಸಗಾರನೇ ಆಗಿರಲಿ, ಅವನೆಂಥ ನ್ಯಾಯಾಧಿಪತಿನೇ ಆಗಿರಲಿ, ಅವನ ಸ್ವಂತ ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ಮಟ್ಟಿಗೆ ಲೇಜಿನೆಸ್ ಬಂದೇ ಬರುತ್ತೆ. ಅದು ಬರಲೂ ಬೇಕು, ಅದು ಸಹಜ. ಮಲಗೋದಕ್ಕೆ ಅಥವಾ ಒಂದು ರಿಲ್ಯಾಕ್ಸ್ ಮಾಡೋದಕ್ಕೆ ಅವನ ಸ್ವಂತ ಮನೆ ಅವನಿಗೆ ಅನುಕೂಲವಾಗಿರುತ್ತೆ, ಅಲ್ಲಿ ಅವನು ಆರಾಮಾಗೇ ಇರ್ತಾನೆ, ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದಕ್ಕೆ ಶನಿಯಲ್ಲಿ ಅವನ 100% ಒಂದು ರಿಸಲ್ಟ್ಸ್ನ ಕೊಡೋದಕ್ಕೆ ಆಗ್ದಲೇ ಇರ್ಬೋದು. ಆದರೆ ತುಲಾ ರಾಶಿಗೆ ಬಂದಾಗ 100ಗೆ 100% ರಿಸಲ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಶನಿ. ತುಲಾ ರಾಶಿಯಲ್ಲಿ ಶನಿ ಇದ್ದಾಗ, ಟ್ರಾನ್ಸಿಟಲ್ಲಿ ತುಲಾ ರಾಶಿಯಲ್ಲಿ ಶನಿ ಬಂದಾಗ ಸಮಾಜದಲ್ಲಿ ಕೂಡ ಒಂಥರ ನೌಕರರ ವರ್ಗ ತುಂಬ ಖುಷಿಯಾಗುವಂಥದ್ದು. ತುಂಬ ಹಾರ್ಡ್ ವರ್ಕಿಂಗ್ ಜನಗಳೇನಿರ್ತಾರೆ ಅಂದರೆ ಒಬ್ಬರು ರೈತರಿರ್ಬೋದು ಅಥವಾ ಫ್ಯಾಕ್ಟ್ರಿ ವರ್ಕರ್ಗಳಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಕಷ್ಟಪಟ್ಟು ದುಡಿಯುವಂಥ ಜನ ಏನಿರ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಂಬಿಕೆ. ಅದು ಇದುವರೆಗೂ ಕೂಡ ಆಗ್ತಾ ಬಂದಿದೆ ತುಲಾ ರಾಶಿಗೆ ಶನಿ ಬಂದಾಗ ಟ್ರಾನ್ಸಿಟಲ್ಲಿ. ಇನ್ನು ಮೇಷರಾಶಿಯಲ್ಲಿ ಶನಿ ಯಾಕೆ ನೀಚ ಆಗುತ್ತೆ ಅಂತ ನೋಡಿದಾಗ, ಮೇಷರಾಶಿ ಅಧಿಪತಿ ಮಂಗಳ. ಅವನು ಒಂಥರ ಕಮಾಂಡರು, ಎಲ್ಲ ಥರನೂ ಅವನು ಎಲ್ಲದನ್ನು ಕಮಾಂಡ್ ಮಾಡೋವಂಥ ಗುಣ. ಅವನು ಸೂರ್ಯನಿಗೆ ಒಬ್ಬನಿಗೆ ಬಿಟ್ಟು ಇನ್ಯಾರಿಗೂ ಕೂಡ ತಲೆ ಬಾಗುವಂಥ ಸೀನೇ ಇಲ್ಲ. ಏನೋ ಒಂದು ಸ್ವಲ್ಪ ಗುರು ಬಂದಾಗ ಒಂದು ಸ್ವಲ್ಪ ಗುರುಗಳು ಅಂತ ಹೇಳ್ಬಿಟ್ಟು ಒಂಚೂರು ರೆಸ್ಪೆಕ್ಟಿಂದ ನಡ್ಕೋಬೋದು. ಆದರೆ ಆ ಕಮಾಂಡರು ಏನು ಮಾಡ್ತಾನೆ, ಬೇರೆ ಯಾರೇ ಬಂದರೂ ಕೂಡ ಅವರಿಗೆ ಜಾಸ್ತಿ ಮುಲಾಜ್ ಕೊಡಲ್ಲ, ಜಾಸ್ತಿ ನೋಡೋದಿಲ್ಲ, ಅವನು ಹೇಳಿದ್ದನ್ನೇ ಮಾಡೋ ಥರ ಮಾಡ್ತಾನೆ. ಇಲ್ಲಿ ಶನಿ ನೋಡಿದರೆ ನ್ಯಾಯಾಧಿಪತಿ, ಅವನಿಗೆ ಈ ಥರ ತಾರತಮ್ಯ ಮಾಡೋದೆಲ್ಲ ಇಷ್ಟ ಆಗಲ್ಲ. ನಾನು ಕೆಲಸ ಮಾಡ್ತೀನಿ, ನನಗೆ ದುಡ್ಡು ಕೊಡ್ತೀಯ ಅಷ್ಟೇ, ನೀನು ನನ್ನ ಬಾಸ್ ಆಗಿದ್ದರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟೇ, ಅಷ್ಟು ಬಿಟ್ಟು ಬಂದುಬಿಟ್ಟು ನಿಮ್ಮ ಮನೆ ಕೆಲಸ ಎಲ್ಲ ಮಾಡು ಅಂದರೆ ಆಗಲ್ಲ ಅನ್ನೋ ಥರ ನೇಚರ್ ಇರೋವಂಥ ಶನಿ. ಅಲ್ಲೋಗಿ ಮಂಗಳ ಹೇಳ್ದಂಗೆಲ್ಲ ಮಾಡಬೇಕಲ್ಲ, ಹೇಳ್ದಂಗೆಲ್ಲ ಕುಣಿಬೇಕಲ್ಲ. ಮಂಗಳ ಹೇಳೋದು ಯಾವಾಗಲೂ ಕೂಡ ಬಯಾಸ್ಡಾಗೇ ಇರುತ್ತೆ. ಅಂದರೆ ಅವನಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ.
ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆರ್ಡ್ರ್ ಕೊಡೋವಂಥ ಒಂದು ಕಮಾಂಡರು, ಯಾವಾಗಲೂ ಕೂಡ ರಾಜನ ಫೇವರ್ ಆಗಿ ಕೊಡುವಂಥದ್ದು. ಕೆಲಸಗಾರರು ದುಡಿಸ್ಕೊತಾನೆ ಅವ್ರ ಕೈಲಿ ಏನಾಗುತ್ತೆ ಮ್ಯಾಕ್ಸಿಮಮ್ಮು ಅದಕ್ಕಿಂತ ಹೆಚ್ಚಿಗೆ ದುಡಿಸ್ಕೊತಾನೆ. ಶುಕ್ರನು ಕೂಡ ತುಲಾರಾಶಿಯಲ್ಲಿ ದುಡಿಸ್ಕೊತಾನೆ, ಇಲ್ಲ ಅಂತ ಅಲ್ಲ, ಆದರೆ ಅಲ್ಲಿ ಅವನಿಗೆ ತಕ್ಕಂಥ ಒಂದು ಪ್ರತಿಫಲನೂ ಕೊಡುತ್ತೆ. ಆದರೆ ಮೇಷರಾಶಿಯಲ್ಲಿ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಇರೋದಿಲ್ಲ. ಇದ್ದರೂ ಕೂಡ ಶನಿಗಿರೋದಿಲ್ಲ ಸ್ಪೆಷಲಿ. ಯಾಕೆ? ರಾಜ ಸೂರ್ಯನ ಒಂದು ಶತ್ರುಗ್ರಹ ಶನಿ ಅಲ್ವಾ. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ತಾರತಮ್ಯ ಮಂಗಳ ಮಾಡೋವಂಥದ್ದು. ವೃಶ್ಚಿಕನೂ ಇದೆ ಅಲ್ಲ, ವೃಶ್ಚಿಕದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ವೃಶ್ಚಿಕ ಒಂದು ಸ್ವಲ್ಪ ನಿಗೂಢವಾದಂಥ ಮನೆ, ಅಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಫಸ್ಟ್ ಆಫ್ ಆಲು ವೃಶ್ಚಿಕದಲ್ಲಿದ್ದಾಗ ಸೂರ್ಯನ ಮೇಲೇ ಮಂಗಳನಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಆ ರೀತಿಯಾಗಿರುವಂಥ ಮನೆ ಫಸ್ಟ್ ಆಫ್ ಆಲು. ಇಲ್ಲಿ ಮೇಷರಾಶಿ ಹಂಗಲ್ಲ, ಸೂರ್ಯ ರಾಜ, ಮಂಗಳ ಕಮಾಂಡರು ಅಂದರೆ ಸೈನ್ಯಾಧ್ಯಕ್ಷ ಅಷ್ಟೇ. ಸೂರ್ಯ ಹೇಳಿದ ಮೇಲೆ ಮುಗಿದೋಯ್ತು. ಅದು ಸೂರ್ಯನ ತಾಳಕ್ಕೆ ತಕ್ಕನಂಗೆ ಕುಣಿಯುವಂಥ ಮನೆ. ಅಲ್ಲಿ ನಡೆಯುವಂಥ ತಾರತಮ್ಯಗಳು ಶನಿಗೆ ಇಷ್ಟ ಆಗಲ್ಲ, ಅಲ್ಲಿ ಅವನು ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಕಣ್ಮುಂದೆ ಅನ್ಯಾಯ ನಡೀತಾ ಇದೆ ಅಂದ್ರೂ ಶನಿಗೆ ನೋಡಿಕೊಂಡು ಸುಮ್ಮನಿರಬೇಕು ಅಂತ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ ಶನಿ ಕೈಲಿ ಅಲ್ವಾ. ಸೊ ಈ ರೀತಿ ಇರೋ ಕಾರಣ ಮೇಷರಾಶಿಯಲ್ಲಿ ಶನಿ ನೀಚ ಆಗ್ತಾನೆ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.